ಕೆಣಕಿದ್ರೆ ಎಲ್ಲೋ ಒಂದು ಕಡೆಗೆ ಕಾಂಪ್ರಮೈಸ್ ನೇಚರ್ಲಿ ನಾಗರಿಕರ ಒಂದು ರಕ್ತಕ್ಕೆ ಉತ್ತರವಾಗಿ ದೇಶದ ಗಡಿಯನ್ನು ದಾಟಿ ಶತ್ರುಗಳು ಅಡಗಿದ್ದ ಗುಹೆಯನ್ನು ಹೊಕ್ಕಿ ಹೊಡೆಯುವಂಥ ಶಕ್ತಿ ಭಾರತಕ್ಕೂ ಕೂಡ ಇದೆ ಅಂಥೇಳಿ ತೋರಿಸ್ಕೊಟ್ಟಂಥ ಒಂದು ದಿನ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನನಗೆ ಗೊತ್ತಿದೆ 2025 ಮೇ 7ಕ್ಕೆ ನಮ್ಮ ಸೇನಾಪಡೆಗಳು, ಭಾರತದ ಸೇನಾಪಡೆಗಳು ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರನ್ನು ನೆಲೆಗಳನ್ನು ಸುಮಾರು 9ರಿಂದ 10 ನೆಲೆಗಳನ್ನು ಧ್ವಂಸ ಮಾಡಿದಂಥ ದಿನವೂ ಕೂಡ ಹೌದು. ಸೊ ಈ ಸಂದರ್ಭದಲ್ಲಿ ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ನೌಕಾಪಡೆ ಶಕ್ತಿ ಇರ್ಬೋದು, ಅದರ ಒಂದು ಶೌರ್ಯ ಪರಾಕ್ರಮಗಳಿರ್ಬೋದು, ಒಂದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತರುವಂಥ ಒಂದು ವಿಚಾರ. ಅವರ ಕರ್ತವ್ಯನಿಷ್ಠೆ ಮತ್ತು ರಾಷ್ಟ್ರದ ಒಂದು ಭದ್ರತೆ ವಿಚಾರದಲ್ಲಿ ಯಾವ ರೀತಿ ಅಂತ ಒಂದು ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಅನ್ನಲಿಕ್ಕೆ ನಾವೆಲ್ಲರೂ ಕೂಡ ಪ್ರಶಂಸೆ ವ್ಯಕ್ತಪಡಿಸುವಂಥ ಒಂದು ದಿನವೂ ಕೂಡ ಹೌದು. ಪ್ರಧಾನಮಂತ್ರಿಗಳು ಈ ಒಂದು ಉಗ್ರಗಾಮಿ ಚಟುವಟಿಕೆಗಳನ್ನು ಝೀರೋ ಟಾಲರೆನ್ಸನ್ನು ಗುರಿಯಾಗಿಟ್ಕೊಂಡು ದೇಶವನ್ನು ನಡೆಸ್ತಾ ಇದ್ದಾರೆ. ಮತ್ತು ಹಿಂದೆಲ್ಲ ನಮ್ಮನ್ನು ಕೆಣಕಿದ್ರೆ ಎಲ್ಲೋ ಒಂದು ಕಡೆಗೆ ಕಾಂಪ್ರಮೈಸ್ ನೇಚರ್ಲಿ ದೇಶವನ್ನು ನಡೆಸುವಂಥ ಒಂದು ಉದಾಹರಣೆಗಳನ್ನ ನಾವು ನೋಡಿದ್ವಿ. ಆದರೆ ಇವತ್ತು ಭಾರತವನ್ನು ಕೆಣಕಿದ್ರೆ ನಾವು ಸುಮ್ಮನಿರಲ್ಲ ಅಂಥೇಳಿ ಗಡಿಯಾಚೆಯ ಒಂದು ಶತ್ರುಗಳಿಗೆ ಸ್ಪಷ್ಟವಾದಂಥ ಒಂದು ಸಂದೇಶನೂ ಕೂಡ ಕೊಟ್ಟಂಥ ಒಂದು ದಿನ. ಮತ್ತು ವಿಶೇಷವಾಗಿ ಅವರು ಅವತ್ತು ಉಪಯೋಗಿಸುವಂಥ ಕ್ಷಿಪಣಿಗಳಿರ್ಬೋದು, ಇದೆಲ್ಲದೂ ಕೂಡ ಆತ್ಮನಿರ್ಭರ್ ಭಾರತ ಅಡಿಯಲ್ಲಿ ಅಭಿಯಾನದ ಒಂದು ಯಶಸ್ವಿಗೆ ಒಂದು ಸಾಕ್ಷಿನೂ ಕೂಡ ಅವತ್ತು ಆಗಿದ್ದು ಗೊತ್ತಂಥ ವಿಚಾರ. ಹಾಗಾಗಿ ಇವತ್ತಿನ ಒಂದು ದಿನವನ್ನು ನಮ್ಮ ದೇಶದ ಎಲ್ಲ ರಕ್ಷಣಾ ವ್ಯವಸ್ಥೆಗಿರುವಂಥ ಎಲ್ಲ ಶಕ್ತಿಗಳಿಗೆ ಕೈ ಜೋಡಿಸಿದಂಥ ಆ ಪರಾಕ್ರಮ ಸೈನಿಕರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ದೇಶದ ಪರವಾಗಿ, ನಮ್ಮ ಕ್ಷೇತ್ರದ ಪರವಾಗಿ ಆ ಅಭ್ಯುದಯ ಒಂದು ವಿಶೇಷವಾದಂಥ ಒಂದು ನಮ್ಮ ತಾಯಂದಿರ ಒಂದು ಸಿಂಧೂರವನ್ನು ಮುಟ್ಟಿದರೆ ಆಪರೇಷನ್ ಸಿಂಧೂರ್ ಮುಖಾಂತರ ಉತ್ತರ ಕೊಟ್ಟಂಥ ದೇಶದ ಸೈನಿಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಂತೂ ವಿಶೇಷವಾದಂಥ ಅಭಿವೃದ್ಧಿಯ ಒಂದು ಶಕೆಯನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ಮೊನ್ನೆ ನಮ್ಮ MP ಅವರು ಹೇಳಿದ್ರು 60,000 ಜನ ಜಿಲ್ಲೆಯಿಂದ ಭಾಗವಹಿಸ್ತಾ ಇದ್ದೀವಿ ಅಂತ. ಎಲ್ಲ ಸ್ವಾಮೀಜಿಯವರಿಗೆ, ಮಠಾಧೀಶರಿಗೆ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರ ಪರವಾಗಿ ನಾವು ಹೋಗಿ ಇನ್ವಿಟೇಷನನ್ನು ಕೊಟ್ಟಿದ್ದೇವೆ. ಅವರು ಕೂಡ ಹೊರಡ್ತಾ ಇದ್ದಾರೆ. ಎಲ್ಲ ಸಮುದಾಯದ ಮಠಾಧೀಶರು ಎಲ್ಲರೂ ಕೂಡ ಭಾಗವಹಿಸುವಂಥ ಒಂದು ದೊಡ್ಡ ಸಮಾವೇಶ ಅದು. ಹಾಗಾಗಿ ನನ್ನ ವಿನಂತಿ, ಈ ಮಾಧ್ಯಮದ ಮೂಲಕ ಇಡೀ ಜಿಲ್ಲೆಯ ಜನ ಈ ಸಂದರ್ಭದಲ್ಲಿ ಇಂಥ ಒಂದು ಅವಕಾಶವನ್ನು ಕಳ್ಕೊಳ್ಳೋದೇ ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಒಂದು ಕೃತಜ್ಞತೆ ಅರ್ಪಿಸುವಂಥದ್ದು. ನಾವೇನು ಬೇರೆ ದುಡ್ಡು ಕೊಡೋದಿಲ್ಲ, ಕಾಸು ಕೊಡೋಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೆ ಒಂದು ದಿನ ಈ ಸಮಾವೇಶಕ್ಕಾಗಿ ತೆಗೆದಿಟ್ಟು ನಾವು ಹೋಗುವಂಥದ್ದು, ಭಾಗವಹಿಸುವಂಥದ್ದು, ಇಷ್ಟನ್ನಾದರೂ ಕೂಡ ನಾವು ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ತಮ್ಮ ಮೂಲಕ ಸರ್ ಸಂದೇಶ ನಾನೀಗಾಗಲೇ ಆರಂಭದಲ್ಲೇ ಹೇಳಿದೆ. ಸಾರ್ವಜನಿಕ ಜೀವನಕ್ಕೆ ಬರುವಂಥ ವ್ಯಕ್ತಿಗಳಿಗೆ, ಇರುವಂಥ ವ್ಯಕ್ತಿಗಳಿಗೆ, ಈಗಾಗಲೇ ಇರುವಂಥವರಿಗೆ ಮತ್ತು ಬರುವಂಥವರಿಗೆ ಒಂದು ದೊಡ್ಡ ಪಾಠ ಅವ್ರ ಬದುಕೆ ರೋಲ್ ಮಾಡೆಲ್ ಅವರು. ಹಾಗೆ ಹೇಳೋಕ್ಕಾಗೋದಿಲ್ಲ. ಅದು ಅವರವರ ಶಕ್ತಿ, ಸಾಮರ್ಥ್ಯ, ಕನಸು ಇವುಗಳು ಯಡಿಯೂರಪ್ಪನವ್ರನ್ನ ಆ ರೀತಿ ಮಾಡಿದ್ವಿ. ಸದ್ಯಕ್ಕೆ ನಾವು ಯಡಿಯೂರಪ್ಪನವ್ರ ಜೊತೆ ಬಗ್ಗೆನೇ ಮಾತಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದ ಮಾತಿಗೆ, ಇದಕ್ಕೆ ಸ್ಪಂದಿಸುವಂಥ ಲಕ್ಷಣಗಳು ಅವನ್ನು ಕಳ್ಕೊಂಡಿದೆ. ಆದ್ದರಿಂದ ನನ್ನ ವಿನಂತಿ ಇಷ್ಟೇ, ದಯವಿಟ್ಟು ಇಡೀ ಜಿಲ್ಲೆಯ ಮಹಾಜನತೆಗೆ ನಾನು ಕರೆ ಕೊಡ್ತಾಯಿದ್ದೀನಿ. ನೀವು ಕೂಡ ಮಾಧ್ಯಮದವರು ಕೂಡ ದಯವಿಟ್ಟು ಅವತ್ತು ಬರಬೇಕು, ಭಾಗವಹಿಸಬೇಕು. ಆ ಯಶಸ್ಸಿನಲ್ಲಿ ನಮ್ಮ ಪಾಲು ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅದನ್ನೇ ಮಾಡ್ತಾಯಿದ್ವಿ. ಪಕ್ಷದ ಫ್ಲ್ಯಾಗು ಇದು ಯಾವುದೂ ಇಲ್ಲ. BSY ಅಭಿಮಾನಿ ಸಮಾವೇಶ ಅದು. ನಮ್ಮ ಫ್ಲ್ಯಾಗ್ ಇರೋದಿಲ್ಲ, ಪಕ್ಷ ಅದರಲ್ಲಿ ಇರೋದಿಲ್ಲ. ಅದಕ್ಕಾಗಿ
ಸಾವಿರಾರು ಜನ ಮಠಾಧೀಶರು ಬಂದು ಭಾಗವಹಿಸ್ತಾ ಇದ್ದಾರೆ. ಯಾಕಂದರೆ ಯಡಿಯೂರಪ್ಪನವ್ರು ಮಾಡಿರ್ತಕ್ಕ